ಶಿವಶಕ್ತಿಯ ಮಹತ್ವ ಎಂತಹದ್ದು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಮಹಾಶಿವರಾತ್ರಿಯನ್ನು ಕೇವಲ ಶಿವನಿಗೆ ಮಾತ್ರವಲ್ಲ, ಆ ದಿನವನ್ನು ಪಾರ್ವತಿಗೂ ಅರ್ಪಣೆ ಮಾಡಲಾಗುತ್ತದೆ. ಶಿವರಾತ್ರಿಯ ದಿನ ಶಿವಶಕ್ತಿಯನ್ನು ನೆನೆದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅನ್ನೋ ನಂಬಿಕೆಯಿದೆ. ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾದ ದಿನವಾಗಿ ಶಿವರಾತ್ರಿಯೆಂದು ಹೇಳಲಾಗುತ್ತದೆ. ಅಲ್ಲದೆ ದೇವತೆಗಳು ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾದಾಗ ಅದನ್ನು ಶಿವ ಕುಡಿದ. ವಿಷ ಗಂಟಲೊಳಗಿಂದ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆದಳು ಎನ್ನುತ್ತದೆ ಶಿವಪುರಾಣದ ಇನ್ನೊಂದು ಮಹಿಮೆ. ಜತೆಗೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳೆಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಜಡೆಯಲ್ಲಿ ತುಂಬಿಸಿಕೊಂಡಿದ್ದ. ಇದರಿಂದ ವಿಚಲಿತನಾದ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಶಿವನನ್ನು ಪ್ರಾರ್ಥಿಸಿದ. ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಹರಿಯಬಿಟ್ಟಿದ್ದು ಇದೇ ದಿನ ಎನ್ನುತ್ತದೆ ಪುರಾಣ. ಇನ್ನು ಶಿವನ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಹಾಗೂ ಬ್ರಹ್ಮನಿಗೆ ಶಿವರಾತ್ರಿಯಂದು ಶಿವಲಿಂಗರೂಪಿಯಾಗಿ ದರ್ಶನ ನೀಡಿದ ಎಂಬುದು ಪ್ರತೀತಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶಿವನನ್ನು ಒಲಿಸಿಕೊಳ್ಳುವುದಕ್ಕೆ ಒಂದೊಂದು ರಾಶಿಯವರು ಒಂದೊಂದು ವಿಧಾನವನ್ನು ಅನುಸರಿಸುವುದರ ಮೂಲಕ ಶಿವನನ್ನು ಒಲಿಸಿಕೊಳ್ಳಬಹುದಂತೆ. ಹಾಗಾದರೆ ಬನ್ನಿ, ಮಿಥುನ ರಾಶಿಯವರು ಶಿವರಾತ್ರಿಯಂದು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಎಂದು ತಿಳಿದುಕೊಳ್ಳೋಣ. ಮಿಥುನ ರಾಶಿಯ ಅಧಿಪತಿ ಬುಧ. ಮಿಥುನ ರಾಶಿಯವರು ಮಹಾಶಿವರಾತ್ರಿಯ ದಿನದಂದು ಶಿವನಿಗೆ ಗೊರಟಿ ಹೂವು ಮತ್ತು ಬಿಲ್ವಪತ್ರೆ ಅರ್ಪಿಸಿ. ಗೊರಟಿ ಹೂವನ್ನು ಅರ್ಪಿಸುವಾಗ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಮಿಥುನ ರಾಶಿಯವರು ಮಹಾಮೃತ್ಯುಂಜಯ ಹವನ ಮಾಡಿ ಶಿವನಿಗೆ ಹಸಿರು ಹಣ್ಣುಗಳನ್ನು ಅರ್ಪಿಸಬೇಕು. ಹಾಗೆಯೇ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುವುದರಿಂದ ನೀವು ಆರೋಗ್ಯವಾಗಿರುತ್ತೀರಿ. ಯಶಸ್ಸಿನ ಹಾದಿಗಳು ಸುಗಮವಾಗುತ್ತವೆ. ಸಾಮಾನ್ಯವಾಗಿ ಶಿವರಾತ್ರಿಯಲ್ಲಿ ಭಕ್ತರು ಮುಂಜಾನೆ ಶಿವನ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ. ಸಂಜೆಯ ಪೂಜೆಯ ಸಿದ್ಧತೆಗೆ ಹೆಚ್ಚಿನ ದೇವಸ್ಥಾನಗಳನ್ನು ಮುಚ್ಚುತ್ತಾರೆ. ಹಾಗಾಗಿ ಬಹುತೇಕ ಜನರು ಮಧ್ಯಾಹ್ನದ ಮೊದಲೇ ಶಿವನಿಗೆ ಪೂಜೆಯನ್ನು ಮುಗಿಸುತ್ತಾರೆ. ಮುಂಜಾನೆಯೇ ಬಹುತೇಕ ಜನರು ಶಿವನಿಗೆ ಬಿಲ್ವಪತ್ರೆ, ಹಣ್ಣು, ಧಾತುರ, ಹಾಲಿನ ಅಭಿಷೇಕ ಸೇರಿದಂತೆ ವಿವಿಧ ನೈವೇದ್ಯಗಳನ್ನು ಅರ್ಪಿಸಿ ಪೂಜೆಗೈಯುವರು. ಕೆಲವರು ಕೇವಲ ನೀರು ಮತ್ತು ಹಣ್ಣುಗಳನ್ನು ಸ್ವೀಕರಿಸಿ ದಿನವಿಡೀ ಶಿವನ ಆರಾಧನೆ ಹಾಗೂ ಧ್ಯಾನವನ್ನು ಮಾಡುವರು. ಮಾಘಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸುವ ಹಬ್ಬ ಮಹಾಶಿವರಾತ್ರಿ. ಇದು ಹಿಂದೂಗಳಿಗೆ ಪವಿತ್ರವಾದ ಹಬ್ಬ. ಈ ದಿನ ಈಶ್ವರನಿಗೆ ವಿಶೇಷ ಪೂಜೆ, ಅದರಲ್ಲೂ ಗಂಗಾ ಜಲಾಭಿಷೇಕ, ಪಂಚಾಮೃತ ಜೊತೆಗೆ ಕಬ್ಬಿನ ಹಾಲು, ಎಳನೀರು ಈಶ್ವರನಿಗೆ ಪ್ರಿಯವೆಂದು ಅಭಿಷೇಕ ಮಾಡುತ್ತಾರೆ. ಈ ದಿನದಂದು ಬಿಲ್ವಪತ್ರೆಯನ್ನು ಶಿವಲಿಂಗದ ಮೇಲಿಟ್ಟು ಪೂಜಿಸಿದರೆ ಯಾಗ ಮಾಡಿದ ಫಲ ದೊರೆಯುತ್ತದೆ ಎಂದು ಹೇಳುತ್ತಾರೆ. ಇದರ ಜೊತೆಗೆ ಸುರಗಿ, ಸಂಪಿಗೆ, ತುಂಬೆ ಹೂವುಗಳು ಈಶ್ವರನಿಗೆ ತುಂಬಾ ಪ್ರೀತಿ. ಪೂಜೆ, ಅರ್ಚನೆ, ಯಾಮ ಪೂಜೆ, ಉಪವಾಸ, ಜಾಗರಣೆ ಇವುಗಳನ್ನು ಈ ದಿನ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾರೆ. ಈ ದಿನ ಈಶ್ವರನ ಆರಾಧನೆ ಮಾಡಿದರೆ ಸಕಲ ಪಾಪಗಳು ಪರಿಹಾರವಾಗುತ್ತದೆ. ಶಿವನಾಮ ಜಪ ಅಂದರೆ ಶಿವಪಂಚಾಕ್ಷರಿ ಓಂ ನಮಃ ಶಿವಾಯ ಸಾಧ್ಯವಾದಷ್ಟು ಹೇಳಿದರೆ ಒಳ್ಳೆಯದು. ನಮ್ಮ ಶಕ್ತಿ ಜಾಗೃತಗೊಳ್ಳುತ್ತದೆ. ಶಿವ ಎಂದರೆ ಮಂಗಳಪ್ರದ ಹಾಗೂ ಶುಭ ಎಂದು ಅರ್ಥ. ಜಗತ್ತಿಗೆ ಒಡೆಯನಾದ ಕೈಲಾಸವಾಸಿ ಪರಮೇಶ್ವರನು ಲಿಂಗವಾಗಿ ಆವಿರ್ಭವಿಸಿದ ದಿನವೇ ಮಹಾಶಿವರಾತ್ರಿ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಿದ್ದಾರೆ. ಶಿವರಾತ್ರಿಯಲ್ಲಿ ಜಾಗರಣೆ ಹಾಗೂ ಉಪವಾಸ ವ್ರತಕ್ಕೆ ತುಂಬಾನೇ ಮಹತ್ವವಿದೆ. ಈ ದಿನ ಶಿವ ಭಕ್ತರು ಕೆಲವೊಂದು ನಿಯಮಗಳನ್ನು ಪಾಲಿಸಿ ಉಪವಾಸವಿದ್ದು ಶಿವರಾತ್ರಿ ಆಚರಿಸಿದರೆ ಅದರ ಫಲ ಅವರಿಗೆ ಸಿಗಲಿದೆ. ಶಿವರಾತ್ರಿ ವ್ರತವನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಅದರಿಂದ ಅಶ್ವಮೇಧ ಯಾಗ ಮಾಡುವುದಕ್ಕಿಂತ ಹೆಚ್ಚು ಪುಣ್ಯ ಬರುತ್ತದೆ. ಶಿವರಾತ್ರಿಯಂದು ಭಕ್ತರು ಮುಂಜಾನೆ ಎದ್ದು ನದಿಯಲ್ಲಿ ಪುಣ್ಯ ಸ್ನಾನ ಮಾಡಬೇಕು. ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದವರು ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಎಳ್ಳು ಹಾಕು ಕುದಿಸಿ ಆ ನೀರಿನಲ್ಲಿ ಸ್ನಾನ ಮಾಡಿ.
ನಂತರ ಮಡಿ ವಸ್ತ್ರ ಧರಿಸಿ ಶಿವನ ದೇವಾಲಯಕ್ಕೆ ಭೇಟಿ ನೀಡಬೇಕು. ಶಿವ ಪೂಜೆ. ಶಿವನಿಗೆ ಹಾಲು ಜೇನಿನ ಅಭಿಷೇಕ ಮಾಡಿಸಿ ಹೂವು ಹಣ್ಣುಗಳನ್ನು ಅರ್ಪಿಸಿ ಶಿವನ ಮಂತ್ರಗಳನ್ನು ಪಠಿಸಿ. ಇದರಿಂದ ಶಿವನ ಕೃಪೆಗೆ ಪಾತ್ರರಾಗಬಹುದು. ಶಿವರಾತ್ರಿ ಉಪವಾಸ ವ್ರತ ಮಾಡುವವರು ಪಾಲಿಸಬೇಕಾದ ನಿಯಮಗಳು. ಉಪವಾಸ ಯಾವಾಗ ಪ್ರಾರಂಭ ಮಾಡಬೇಕು, ಯಾವಾಗ ಮುಕ್ತಾಯ? ಉಪವಾಸ ಬೆಳಗ್ಗೆಯಿಂದ ಪ್ರಾರಂಭ ಮಾಡಬೇಕು. ಇಡೀ ದಿನ ಉಪವಾಸ ಇರಬೇಕು. ಈ ಉಪವಾಸವನ್ನು ಮಾರನೆಯ ದಿನ ಪಾರಣ ಸಮಯದಲ್ಲಿ ಮುರಿಯಬೇಕು. ಉಪವಾಸದ ಜೊತೆ ಜಾಗರಣೆ ಮಾಡಬೇಕು. ನೀವು ಉಪವಾಸ ಮಾಡಿದರೆ ಅದರ ಸಂಪೂರ್ಣ ಫಲ ಪಡೆಯಲು ಆ ರಾತ್ರಿ ಜಾಗರಣೆ ಮಾಡಬೇಕು. ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಈ ದಿನ ಶಿವನ ಜಪ ಮಾಡುತ್ತಾ ಜಾಗರಣೆ ಮಾಡಬೇಕು. ಉಪವಾಸ ಹೇಗಿರಬೇಕು? ಕಟ್ಟುನಿಟ್ಟಿನ ಉಪವಾಸ ಮಾಡುವುದಾದರೆ ಯಾವ ಆಹಾರ ಮುಟ್ಟುವಂತಿಲ್ಲ, ನೀರು ಕೂಡ ಮುಟ್ಟುವಂತಿಲ್ಲ. ಇನ್ನು ಈ ರೀತಿಯ ಕಟ್ಟುನಿಟ್ಟಿನ ವ್ರತ ಮಾಡಲು ಸಾಧ್ಯವಾಗದಿದ್ದರೆ ಹಾಲು, ನೀರು, ಹಣ್ಣು ಅಷ್ಟೇ ಸೇವಿಸಬೇಕು. ಉಪವಾಸದ ಮುಖ್ಯ ಉದ್ದೇಶ ಕೆಟ್ಟ ಆಲೋಚನೆ, ಕೆಟ್ಟ ಸಂಗ, ಕೆಟ್ಟ ಪದಗಳು ಎಲ್ಲವೂ ನಮ್ಮಿಂದ ದೂರವಾಗಲಿ ಎಂದು ಉಪವಾಸ ವ್ರತ ಮಾಡಲಾಗುವುದು. ಎಲ್ಲ ಕೆಡಕು ದೂರವಾಗುವಂತೆ ಮಾಡು ಎಂದು ಶಿವನಲ್ಲಿ ಪ್ರಾರ್ಥಿಸಲಾಗುವುದು. ವಿವಾಹಿತ ಮಹಿಳೆ ತನ್ನ ಗಂಡ ಮಕ್ಕಳಿಗೆ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ಈ ವ್ರತ ಮಾಡಲಾಗುವುದು. ಇನ್ನು ಅವಾಹಿತ ಹೆಣ್ಣು ಮಕ್ಕಳು ಶಿವನಂಥ ಗಂಡ ಸಿಗಲಿ ಎಂದು ಬಯಸಿ ಉಪವಾಸವಿದ್ದು ಶಿವನ ಆರಾಧಿಸಲಾಗುವುದು. ಉಪವಾಸ ವ್ರತ ಕೈಗೊಳ್ಳುವುದರಿಂದ ದೊರೆಯುವ ಪ್ರಯೋಜನಗಳು. ಈ ರೀತಿಯ ವ್ರತ ಪಾಲಿಸುವುದರಿಂದ ದಿನನಿತ್ಯದ ಬದುಕಿನಿಂದ ಒಂದು ಬದಲಾವಣೆ ಉಂಟಾಗುತ್ತದೆ. ಉಪವಾಸ ಮಾಡುವುದರಿಂದ ದೇಹದಲ್ಲಿರುವ ಕಶ್ಮಲವನ್ನು ಹೊರಹಾಕಬಹುದು. ಅಲ್ಲದೆ ಉಪವಾಸ ಮಾಡುವ ಮೂಲಕ ತಾಮಸ ಗುಣ ನಿಯಂತ್ರಿಸಬಹುದು. ನಮ್ಮನ್ನು ನಾವು ನಿಯಂತ್ರಿಸುವ ಸಾಮರ್ಥ್ಯ ಬೆಳೆಯುವುದು. ಒಳ್ಳೆಯ ಆಲೋಚನೆ ಮೂಡುವುದು. ಮನಸ್ಸಿನಲ್ಲಿ ನೆಮ್ಮದಿ, ಶಾಂತಿ ಇರುತ್ತದೆ. ಬಹಳ ಹಿಂದೆ ವಾರಣಾಸಿಯಲ್ಲಿ ಸುಸ್ವರಡು ಎಂಬ ಬೇಡನಿದ್ದನು. ಅವನು ನಿತ್ಯವೂ ಕಾಡಿಗೆ ಹೋಗಿ ಬೇಟೆಯಾಡಿಕೊಂಡು ತಂದು ಅದನ್ನು ಮಾರಿ ಬಂದ ಹಣದಿಂದ ಜೀವನ ನಡೆಸುತ್ತಿದ್ದನು. ಅದೊಂದು ದಿನ ಬೇಟೆ ಹುಡುಕುತ್ತಾ ಹೋದ ಬೇಡನು ಬಹಳ ದೂರದವರೆಗೂ ಸಾಗುತ್ತಾನೆ. ಕತ್ತಲಾಗುತ್ತಾ ಬಂದಿತು. ಒಂದು ಬೇಟೆಯೂ ಸಿಗಲಿಲ್ಲ. ಅಲ್ಲದೆ ಕಾಡಿನಲ್ಲಿ ದಾರಿ ತಪ್ಪಿ ಮುಂದೆ ಹೋಗುವ ದಾರಿ ತಿಳಿಯಲಿಲ್ಲ. ಕಾಡು ಪ್ರಾಣಿಗಳ ಭಯದಿಂದ ವಿಧಿಯಿಲ್ಲದೆ ಹತ್ತಿರದಲ್ಲಿದ್ದ ಒಂದು ಬಿಲ್ವಪತ್ರದ ಮರ ಏರಿ ಕುಳಿತನು. ಹಸಿವು ಬಾಯಾರಿಕೆಯಿಂದ ಕಂಗೆಟ್ಟು ಹೆಂಡತಿ ಮಕ್ಕಳ ಯೋಚನೆಯಲ್ಲಿಯೇ ಕಣ್ಣೀರು ಸುರಿಸುತ್ತಾ ಮರದ ಕೊಂಬೆಗಳಲ್ಲಿದ್ದ ಎಲೆಗಳನ್ನು ಒಂದೊಂದೇ ಕಿತ್ತು ಕೆಳಗೆ ಹಾಕುತ್ತಿದ್ದನು. ಹೀಗೆ ರಾತ್ರಿಯಿಡೀ ಕಳೆದು ಬೆಳಗ್ಗೆ ಎದ್ದು ಮನೆಗೆ ಹೋದನು. ನಂತರ ಹಿಂದಿನ ದಿನ ಉಪವಾಸವಿದ್ದ ಕಾರಣ ಆಹಾರ ಸೇವಿಸಲು ಕುಳಿತನು. ಅದೇ ಸಮಯಕ್ಕೆ ಒಬ್ಬ ಭಿಕ್ಷುಕ ಬಂದು ಆಹಾರ ಬೇಡಿದಾಗ ಅವನಿಗೆ ಆಹಾರವನ್ನು ಕೊಟ್ಟು ಆಮೇಲೆ ತಾನು ತಿಂದನು. ಅವನು ಹಿಂದಿನ ದಿನ ರಾತ್ರಿ ಹತ್ತಿದ ಮರ ಬಿಲ್ವಪತ್ರೆಯ ಮರವಾಗಿದ್ದು ಆ ದಿನ ಶಿವರಾತ್ರಿಯಾಗಿತ್ತು. ಅವನು ದಿನವಿಡೀ ಉಪವಾಸವಿದ್ದು ಹಾಕಿದ ಕಣ್ಣೀರು ಶಿವಲಿಂಗದ ಮೇಲೆ ಬಿದ್ದು ಅಭಿಷೇಕವಾಯಿತು. ಅವನು ಗೊತ್ತಿಲ್ಲದೆ ಮಾಡಿದ ಈ ಪುಣ್ಯ ಫಲದಿಂದ ಅವನಿಗೆ ಈಶ್ವರನು ಅನುಗ್ರಹಿಸಿದನು. ಒಂದಷ್ಟು ವರ್ಷಗಳು ಕಳೆದ ನಂತರ ವಯಸ್ಸಾಯಿತು. ಮರಣ ಹೊಂದಿದನು. ಅವನು ಅರಿಯದೆ ಮಾಡಿದ ಒಳ್ಳೆಯ ಕಾರ್ಯಗಳಿಂದಾಗಿ ಮರು ಜನ್ಮದಲ್ಲಿ ಚಿತ್ರಭಾನು ಎಂಬ ರಾಜನಾಗಿ ಜನಿಸಿದ ಎಂಬ ಕಥೆಯು ಮಹಾಭಾರತದಲ್ಲಿ ಬರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.